ಯುವ ಸರ್ ಮೂವಿ ನೋಡಿ ದಿಲ್ ಖುಷ್ ಆಯಿತು. ಯಾಕಂತಂದರೆ ಇಷ್ಟು ದಿನ ನಾವು ಅಪ್ಪು ಸರ್ ಅಭಿಮಾನಿಗಳೆಲ್ಲ ಹೊಟ್ಟೆ ಹಶ್ವಿಂದ ತುಂಬ ನರಳಾಡ್ತಾ ಇದ್ವಿ. ಇವಾಗ ಬಿರಿಯಾನಿ ತಿಂದಂಗಾಯಿತು. ಅಷ್ಟು ಖುಷಿ ಆಯಿತು ನನಗೆ. ಏನಕ್ಕಪ್ಪ ಅಂತಂದರೆ ನಾವು ಇಷ್ಟು ದಿನ ಕಾಯ್ತಾ ಇದ್ವಿ. ದೊಡ್ಡ ಮನೆಯಿಂದ ಒಂದು ಕಿಡಿ ಬೇಕಾಗಿತ್ತು. ಆ ಕಿಡಿ ನಮ್ಮ ಕೈ ಸಿಕ್ಕಿದೆ. ಹೆಂಗೆ ಬೆಳೆಸ್ಬೇಕು ಅಂತ ಗೊತ್ತು. ಆಮೇಲೆ ನಮ್ಮ ಬಾಸ್ ಹೇಳಿದ್ದಾರೆ ಸಾಂಗಲ್ಲಿ, ಟೀಕೆ ಮಾಡೋರ್ಗೆಲ್ಲ ಟೀಗೂ ಕಾಸಿರಲ್ಲ ಅಂತ. ನನ್ನ ಮಕ್ಕಳು ಮಾಡ್ತಿರ್ತಾರೆ ಟೀಕೆ ಮಾಡಲಿ, ಯಾಕಂದ್ರೆ ಅವ್ರಿಗೆ ಕಾಸೇ ಇರಲ್ಲ ಮೇಡಮ್. ಅದಕ್ಕೆ ಏನು ಮಾಡ್ತಿರ್ತಾರೆ, ಟೀಕೆ ಮಾಡ್ತಿರ್ತಾರೆ. ಟೀ ಕುಡಿಯೋಕ್ಕೆ ಕಾಸಿರಲ್ಲ ಅಂದರೆ ಬನ್ನಿ, ಟೀಕೆ ಏನಂದರೆ ಕಾಸು ಕೊಡ್ತೀವಿ, ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಕೊತಾನೆ ಮಾಡಿ ಕಮೆಂಟ್ನ. ಈ ಬ್ಯಾಡ್ ಕಮೆಂಟ್ ಮಾಡೋರಿಗೆಲ್ಲ ಮಾಡ್ಕೊತ ಹುರ್ಕೊಂತಾನೆ ಇರಿ. ನೋ ಟೆನ್ಷನ್. ನಾವು ಟೆನ್ಷನ್ನೇ ತಗೊಳಕ್ ಹೋಗಲ್ಲ. ಯಾಕಂತಂದರೆ ಇಷ್ಟು ದಿನ ಅಂಬಲಿಸ್ತಾ ಇರೋದು ಇವಾಗ ನಮ್ಮ ಕೈ ಸಿಕ್ಕಿದೆ. ಬಿರಿಯಾನಿನೇ ತಿಂದಂಗಾಯ್ತು. ಅಷ್ಟು ಖುಷಿ ಆಗ್ತಾ ಇದೆ ನಮಗೆ. ಸೊ ಯುವ ಬಾಸ್ಗೆ ಇಷ್ಟು ದಿನ ಕಳ್ಕೊಂಡಿಲ್ಲ, ನಾವು ಪಡ್ಕೊಂಡಿದ್ದೀವಿ ಮತ್ತೆ ವಾಪಸ್ ಅಂತ ಅಂದ್ಬಿಟ್ಟು ನಾನು ಹಾಲಿನ ಅಭಿಷೇಕ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತಂದರೆ ನಮ್ಮ ಯುವ ಬಾಸು ಅಷ್ಟೊಂದು ಆ ಕದ್ದರೇನು, ಆ ಲುಕ್ಕೇನು, ಹೇಳ್ಬೇಕಾ ಅವ್ರ ಬಗ್ಗೆ ಹೇಳಕ್ಕೆ ಕೊಟ್ಟಿರುವಂಥ ಹೇಳೋರೆ. ನಮ್ಮ ಹೇಳ್ತೀನಿ ನಿಂತ್ಕೊಂಡು ಹೇಳೋದಲ್ಲ ಬ್ರೋ, ಇಲ್ಲಿ ಬನ್ನಿ. ಸೊ ಹೇಳಿರ್ಬೋದು, ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ನಮ್ಮ ಬಾಸೇ ಹೇಳಿದ್ದಾರೆ ಅನ್ನದಾನ ಮಾಡಿ. ಹೇಳ್ತೀನಿ ಫಸ್ಟ್ ಕೇಳಿ. ಸೊ ಹೇಳಿದ್ದಾರೆ, ನಮ್ಮ ಅಪ್ಪು ಸರೇ ಹೇಳಿದ್ದಾರೆ, ವೇಸ್ಟ್ ಮಾಡಬೇಡಿ, ಅನ್ನ ವೇಸ್ಟ್ ಮಾಡಬೇಡಿ. ಅವ್ರು ಕೇಕ್ ತಗೊಂಬಂದ್ರು, ಕೇಕ್ ವೇಸ್ಟ್ ಹೇಳಕ್ ಫಸ್ಟ್ ಕೇಳಿ ಬ್ರೋ. ಹೇಳೋದ್ ಕೇಳು, ಆಮೇಲೆ ಮಾತಾಡೋಣ. ಫಸ್ಟ್ ಕಪ್ ಹೊಡೆದ್ರು ತೋರಿಸ್ರಿ ಗಂಡು ಮಕ್ಕಳೆಲ್ಲ, ಆಮೇಲೆ ಹೆಣ್ಮಗು ಅಂತೇಳಿ ಕಪ್ ಹೊಡೆದೆಲ್ಲ ತೋರಿಸಿದೀವಿ ನಾವು. ಸೊ ಅಷ್ಟು ಖುಷಿ ಆಗ್ತಾ ಇದೆ ನೋಡಿ. ಹೆಣ್ಮಗು ಅಂತ ಹೇಳುತ್ತೆ, ಹೆಣ್ಮಕ್ಳೇ ಈ ಸಲ ಕಪ್ ಹೊಡೆದಿರೋದು. ಕಪ್ ಹೊಡೆದು ತೋರಿಸಿದ್ವಿ ಹೆಣ್ಮಕ್ಳು ಅವ ಏನಂತ. ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ. ಸೊ ಆಮೇಲೆ ಅಪ್ಪು ಸರ್ಗೂ ಅಷ್ಟೇ ಹೇಳಿದ್ದಾರೆ, ಅಪ್ಪು ಸರ್ ಅನ್ನ ವೇಸ್ಟ್ ಮಾಡಬೇಡಿ, ಅದು ವೇಸ್ಟ್ ಮಾಡಬೇಡಿ ಅಂತ. ಇಷ್ಟು ದಿನ ನಾವು ಹಸುವಿಂದ ಏನಪ್ಪ ಅಂದರೆ ತುಂಬ ಕಾತುರದಿಂದ ಕಾಯ್ತಾ ಇದ್ವಿ, ಹೊಟ್ಟೆ ಹಸುವಿಂದ. ಅದಕ್ಕೋಸ್ಕರ ಇಷ್ಟು ದಿನ ಅನ್ನದಾನ ಮಾಡಿದ್ದೀವಿ. ಎಷ್ಟೋ ಜನಕ್ಕೆ ಇದು ಮಾಡಿದ್ದೀವಿ ನಾವು. ಇವತ್ತು ಹಾಲು ನಾನು ವೇಸ್ಟ್ ಮಾಡ್ತಾ ಇಲ್ಲ. ದೇವರಿಗೆ ಯಾವ ಥರ ಅಭಿಷೇಕ ಮಾಡ್ತಾರೋ ನಾನು ಯುವ ಸರ್ಗೆ ಅಭಿಷೇಕ ಮಾಡ್ತಾ ಇದ್ದೀನಿ. ಇದನ್ನ ವೇಸ್ಟ್ ಅಂತ ಅನ್ಕೋಬೇಡಿ. ಆಮೇಲೆ ಇದನ್ನು ನೋಡಿ ಕಮೆಂಟ್ ಹಾಕ್ತೀರಾ ಅಂತ ನನಗೆ ಗೊತ್ತು. ನನ್ನ ಮಕ್ಳಿಗೆ ಕೆಲಸನೇ ಇಲ್ಲ. ಹುರ್ಕೊಳ್ಳೋದೇ ಕೆಲಸ. ಡಬ್ಬ ನನ್ನ ಮಕ್ಳಿಗೆ ಹುರ್ಕೊಂತಾನೆ ಇರಿ. ಥ್ಯಾಂಕ್ ಯು ಮ್ಯಾಮ್.